ನಮಸ್ಕಾರ ಸ್ನೇಹಿತರೆ. 100 ಕೋಟಿ ಮನೆಗಾಗಿ ಕಾವ್ಯ ಗೌಡ ಮನೆಯಲ್ಲಿ ಕಿರಿಕಾಗಿದೆ ಎಂಬ ಸುದ್ದಿ ಹಬ್ಬಿದೆ. ಅಸಲಿಗೆ ಆ 100 ಕೋಟಿ ರೂಪಾಯಿ ಮೌಲ್ಯದ ಬಂಗಲೆಯ ಒಡೆಯ ಯಾರು ಗೊತ್ತಾ? ಕಾವ್ಯ ಗೌಡ ಅವರ ರಿಯಲ್ ಮಾವ ಯಾರು ಗೊತ್ತಾ? ರಾಧಾರಮಣ, ಗಾಂಧಾರಿ ಸೀರಿಯಲ್ಗಳಲ್ಲಿ ನಟಿಸಿರುವ ಕಾವ್ಯ ಗೌಡ, ಬಕಾಸುರ ಸಿನಿಮಾದಲ್ಲೂ ಅಭಿನಯಿಸಿದ ಕಾವ್ಯ ಗೌಡ ಅನಂತರ ದಾಂಪತ್ಯ ಜೀವನಕ್ಕೆ ಕಾಲಿರಿಸಿದ್ರು. ಉದ್ಯಮಿ ಸೋಮಶೇಖರ್ ಎಂಬುವರನ್ನ ಕಾವ್ಯ ಗೌಡ ವಿವಾಹವಾದ್ರು. ಕಾವ್ಯ ಗೌಡ ಸೋಮಶೇಖರ್ ವಿವಾಹ ಮಹೋತ್ಸವ ಬಹಳ ಅದ್ಧೂರಿಯಾಗಿ ನೆರವೇರಿತ್ತು. ಅಸಲಿಗೆ ಕಾವ್ಯ ಗೌಡ ಪತಿ ಸೋಮಶೇಖರ್ ಅವರ ತಂದೆ ಅರ್ಥಾತ್ ಕಾವ್ಯ ಗೌಡ ಅವರ ಮಾವ ಯಾರು ಗೊತ್ತೇ? ಕಾವ್ಯ ಗೌಡ ಮದುವೆಯಾದ 2 ವರ್ಷಗಳಲ್ಲಿ ಹೊಸ ಮನೆಗೆ ಕಾಲಿಟ್ರು. ತಮ್ಮ ನೂತನ ನಿವಾಸದ ಗೃಹ ಪ್ರವೇಶ ಕಾರ್ಯಕ್ರಮದ ಫೋಟೋಗಳನ್ನ ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೊಂಡಿದ್ರು. ಕಾವ್ಯ ಗೌಡ ಅವರ ಮನೆ ವೈಭವದಿಂದ ಕೂಡಿರುವುದು ಫೋಟೋಗಳಲ್ಲೇ ಸ್ಪಷ್ಟವಾಗಿತ್ತು. ಯಾವುದೇ ಪ್ಯಾಲೇಸ್ಗೂ ಕಮ್ಮಿ ಇಲ್ಲದಂತೆ ಕಾವ್ಯಗೌಡ ಮನೆ ಇರುವುದು ಫೋಟೋಗಳಲ್ಲೇ ಎದ್ದು ಕಾಣ್ತಿತ್ತು. ಅಸಲಿಗೆ ಅರಮನೆಯಂತಹ ಬೃಹತ್ ಬಂಗಲೆಯನ್ನ ಕಟ್ಟಿದವರು ಕಾವ್ಯಗೌಡ ಅವರ ಮಾವ. ಹಾಗಾದ್ರೆ ಸೋಮಶೇಖರ್ ಅವರ ತಂದೆ ಇದ್ಯಾರು? ಮಾಜಿ ಕಾರ್ಪೊರೇಟರ್ ರೇವಣ್ಣ. ಕಾವ್ಯಗೌಡ ಅವರ ಮಾವ ಬೇರೆ ಯಾರೂ ಅಲ್ಲ, ಈ ಹಿಂದೆ ರಾಮಮೂರ್ತಿ ನಗರದ ಕಾರ್ಪೊರೇಟರ್ ಆಗಿದ್ದವರು ರೇವಣ್ಣ. 14 ವರ್ಷಗಳ ಕಾಲ ಗ್ರಾಮ ಪಂಚಾಯಿತಿ ಚೇರ್ಮನ್ ಆಗಿದ್ದವರು ರೇವಣ್ಣ. ಇವರದ್ದು ಜಾಯಿಂಟ್ ಫ್ಯಾಮಿಲಿ ಹಾಗೂ ಅಷ್ಟೇ ರಾಯಲ್ ಫ್ಯಾಮಿಲಿ. ಅತಿ ಶ್ರೀಮಂತ ಕಾರ್ಪೊರೇಟರ್. 2015ರಲ್ಲಿ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಚುನಾವಣೆ ನಡೆಯಿತು. ಇದರಲ್ಲಿ ರೇವಣ್ಣ ಸ್ಪರ್ಧಿಸಿದ್ರು. ರಾಮಮೂರ್ತಿ ನಗರದ ಕಾರ್ಪೊರೇಟರ್ ಆಗಿದ್ದರು. ಆಗ ಬೆಂಗಳೂರಿನ ಅತಿ ಶ್ರೀಮಂತ ಕಾರ್ಪೊರೇಟರ್ ಎಂಬ ಹೆಸರು ಪಡೆದಿದ್ದು ಇದೇ ರೇವಣ್ಣ. 10 ವರ್ಷಗಳ ಹಿಂದೆ ಅಂದ್ರೆ 2015ರಲ್ಲಿ ಘೋಷಿಸಿಕೊಂಡಿದ್ದ ಪ್ರಕಾರ ರೇವಣ್ಣ ಅವರ ತಿಂಗಳ ಆದಾಯ ಬರೋಬ್ಬರಿ 25 ಲಕ್ಷ ರೂಪಾಯಿ ಮತ್ತು ಅವರ ಆಸ್ತಿ ಮೌಲ್ಯ ಬರೋಬ್ಬರಿ 199 ಕೋಟಿ ರೂಪಾಯಿ. ಆಗಿನ ಕಾಲಕ್ಕೆ ಅತಿ ಶ್ರೀಮಂತ ಕಾರ್ಪೊರೇಟರ್ ಎಂಬ ಹೆಸರು ಪಡೆದಿದ್ದ ರೇವಣ್ಣ 2023ರಲ್ಲಿ ಬೆಂಗಳೂರಿನ ರಾಮಮೂರ್ತಿ ನಗರದಲ್ಲಿ ಬೃಹತ್ ಬಂಗಲೆ ನಿರ್ಮಿಸಿದರು. ಅದರ ಮೌಲ್ಯ 100 ಕೋಟಿ ರೂಪಾಯಿ ಎನ್ನಲಾಗಿದೆ. 16 ವರ್ಷಗಳ ಕಾಲ ಕಷ್ಟಪಟ್ಟು ಹಣವನ್ನ ಕೂಡಿಟ್ಟು ಪ್ಯಾಲೇಸ್ ನಂತಹ ಬಂಗಲೆಯನ್ನ ರೇವಣ್ಣ ನಿರ್ಮಿಸಿದ್ರು. ಆ ಮನೆ ರೇವಣ್ಣ ಹಿರಿಯ ಮಗ ನಂದೀಶ್ ಹಾಗೂ ಪ್ರೇಮಗೆ ಅಂತ ಹೇಳಿದ್ರಂತೆ. ಆದ್ರೆ ಮನೆಗಾಗಿ ಕಾವ್ಯಗೌಡ ಆಸೆ ಪಟ್ರಂತೆ. ಹೀಗಾಗಿ ಕಿರಿಕ್ ಶುರುವಾಗಿತ್ತು ಅಂತ ಪ್ರೇಮ ತಂದೆ ರವಿಕುಮಾರ್ ಮಾಧ್ಯಮಗಳಿಗೆ ತಿಳಿಸಿದ್ದಾರೆ. ರೇವಣ್ಣ ಹಾಗೂ ಪ್ರೇಮ ತಂದೆ ರವಿಕುಮಾರ್ ಸಂಬಂಧಿಕರು. ಸಂಬಂಧದಲ್ಲೇ ಪ್ರೇಮ ನಂದೀಶ್ ಮದುವೆ ಆಗಿರುವುದು. ರವಿ ಕಲ್ಕೆರೆ ಸಹ ರಾಜಕಾರಣಿ. 2020ರಲ್ಲಿ ಶಿರಾ ಉಪಚುನಾವಣೆ ವೇಳೆ ಜೆಡಿಎಸ್ ಪಕ್ಷದ ಪ್ರಬಲ ಟಿಕೆಟ್ ಆಕಾಂಕ್ಷಿಯಾಗಿದ್ದರು. ರವಿ ಕಲ್ಕೆರೆ ಜೆಡಿಎಸ್ ಪಕ್ಷದಿಂದ ಟಿಕೆಟ್ ಸಿಗದ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಯಾಗಿದ್ರು. ಇನ್ನು ರವಿ ಕಲ್ಕೆರೆ ಅವರ ಪತ್ನಿ ಲತಾ ತಾವರ್ಕೆರೆ ಜಿಲ್ಲಾ ಪಂಚಾಯತ್ನ ಜೆಡಿಎಸ್ ಸದಸ್ಯೆಯಾಗಿದ್ದವರು. ಸ್ನೇಹಿತರೆ, ಮನೆ ಜಗಳ ಬೀದಿಗೆ ಬಂದಿರೋದ್ರ ಬಗ್ಗೆ ನಿಮ್ಗೆಲ್ಲ ಏನನ್ಸುತ್ತೆ ಅನ್ನೋದನ್ನ ಕಾಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಇರೋ ಬೆಲ್ ಐಕಾನ್ ನ ಹಿಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.